ನಮ್ಮ ಕರ್ನಾಟಕ ಒಳಗೆ ನೀವೇನಾರು ವೆಟರ್ನರಿ ಮಾಡಬೇಕಂತಿದ್ರೆ ಈ ವಿಡಿಯೋ ಏನೈತಲ್ಲ ನಿಮಗೋಸ್ಕರನ ಮಾಡತ್ತಾನಿ. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಹಳಷ್ಟು ಸ್ಟೂಡೆಂಟ್ ಏನೈತಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಬರೆದಿರ್ತಾರೆ ಮತ್ತು KCET ಎಕ್ಸಾಮು ಬರೆದಿರ್ತಾರೆ. ಬಹಳಷ್ಟು ಸ್ಟೂಡೆಂಟ್ ಮೈಂಡ್ದಾಗ ಡೌಟ್ ಇರ್ತೈತಿ, ನನಗೇನೈತಲ್ಲ ವೆಟರ್ನರಿ ಸೀಟ್ ಸಿಗ್ತೈತೋ ಇಲ್ಲೋ ಅನ್ನೋದು ಏನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಏನೈತಿ ಯಾವ್ಯಾವ ನಮ್ಮ ಕರ್ನಾಟಕ ಒಳಗೆ ಟೋಟಲ್ 6 ವೆಟರ್ನರಿ ಕಾಲೇಜ್ ಅದಾವು, ಅದರದ್ದು ಕಟ್ ಆಫ್ ಎಷ್ಟೆಷ್ಟು ನಿಂತೈತಿ ಮತ್ತು ಎಷ್ಟೆಷ್ಟು ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ಅನ್ನೋದೇನೈತಲ್ಲ ಕಂಪ್ಲೀಟ್ ಡೀಟೇಲಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಅದಕ್ಕೋಸ್ಕರನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ಏನೈತಲ್ಲ ಅಪ್ಡೇಟ್ ಕೊಡ್ತಿರ್ತಾನೆ. ಅದಕ್ಕೋಸ್ಕರನ ಇವತ್ತಿನ ವಿಡಿಯೋ ಒಳಗೆ ವೆಟರ್ನರಿ ಕಾಲೇಜ್ ಬೀದರ್ದು ಏನೈತಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ಬೀದರ್ ಕಾಲೇಜ್ ಅಂದ್ರೆ ಆಲ್ಮೋಸ್ಟ್ ಆಲ್ ಈ ಕಾಲೇಜಿದ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕ ಒಳಗೆ ಯಾರಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಹಳ್ಳಿ ಮನೆ ಆಗಿರ್ಬೋದು ಮತ್ತೇನೈತಲ್ಲ ನಮ್ಮ ಏರಿಯಾ ಒಳಗೆ ಏನೈತಿ ಆಲ್ಮೋಸ್ಟ್ ಆಲ್ ಕವ್ವದು ಜಾಸ್ತಿ ಇರ್ತಾವೆ. ಎಮ್ಮಿ ದನ ಹಸು ಕರ ಅದು ಜಾಸ್ತಿ ಇರ್ತಾವೆ. ಈ ಕಾಲೇಜ್ದಾಗ ಏನೈತಲ್ಲ ಬಹಳಷ್ಟು ಏನೈತಲ್ಲ ಹಸು ಕರ ಆಗಿರ್ಬೋದು ಎಮ್ಮಿ ಅದು ಬಹಳಷ್ಟು ಏನೈತಲ್ಲ ಬರ್ತಿರ್ತಾವೆ. ಮತ್ತು ನೀವೇನಾರೆ ಈಗ ಡಾಗ್ ಆಗಿರ್ಬೋದು ಮತ್ತು ನೀವೇನಾರೆ ಬೆಂಗಳೂರು ಕಾಲೇಜ್ ಅದು ನೋಡೋದಾದ್ರೆ ಅಲ್ಲಿ ಏನೈತಲ್ಲ ಬಹಳಷ್ಟು ಇದನ್ನಿರ್ತಾವೆ. ಅದಕ್ಕೋಸ್ಕರನ ಇವತ್ತಿನ ವಿಡಿಯೋ ಒಳಗೆ ಬೀದರ್ ವೆಟರ್ನರಿ ಕಾಲೇಜದು ಎಷ್ಟೆಷ್ಟು ಕಟ್ ಆಫ್ ನಿಂತಿರ್ತೈತಿ ಅದನ್ನೇನೈತಲ್ಲ ಕಂಪ್ಲೀಟ್ ಡೀಟೇಲಾಗಿ ಹೇಳೋನು. ಈ ವಿಡಿಯೋ ಒಳಗೆ ನಾ ಎದ್ರ ಬಗ್ಗೆ ಹೇಳತ್ತಾನೆ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ದ ಕಟ್ ಆಫ್ ಬಗ್ಗೆನೇ ಹೇಳತ್ತಾನೆ. ಅಗ್ರಿ ಪ್ರಾಕ್ಟಿಕಲ್ದ ಮತ್ತು ಅಗ್ರಿ ಪ್ರಾಕ್ಟಿಕಲ್ಗೆ ಏನೈತಲ್ಲ ವೆಟರ್ನರಿ ಪ್ರಾಕ್ಟಿಕಲು ಅಂತ ಹೇಳಿ ಕರೀತಾರೆ. ಓಕೆ, ವೆಟರ್ನರಿ ಪ್ರಾಕ್ಟಿಕಲ್ದ ಕಟ್ ಆಫ್ ಯಾವ ಬೇಸಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನೀವು KCET ಒಳಗೆ ಯಾರೆಲ್ಲ PCB ಬರ್ದಿರ್ತಾರೆ ಎಕ್ಸಾಮು 180 ಮಾರ್ಕ್ಸಿಗೆ ಏನು ಇರ್ತೈತಲ್ಲ ಅದನ್ನು ಇದೇನೈತಲ್ಲ 100% ಇರ್ತೈತಿ. ಇದನ್ನೇನೈತಲ್ಲ 50% KCET ತೊಗೋತಾರೋ ಮತ್ತು ವೆಟರ್ನರಿ ಪ್ರಾಕ್ಟಿಕಲ್ ಏನೈತಲ್ಲ 50% ತೊಗೊಂಡೇನೈತಲ್ಲ ನಿಮ್ಮ ರ್ಯಾಂಕಿಂಗ್ ಏನೈತಲ್ಲ ಅಲೋಟ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಬಹಳಷ್ಟು ಮಂದಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಇನ್ನೊಂದು ಹೇಳ್ತಾನೆ. ಓಕೆ, ಆಲ್ಮೋಸ್ಟ್ ಆಲ್ ಎಷ್ಟು ರ್ಯಾಂಕ್ ಇರಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ KCET ಒಳಗೇನೈತಲ್ಲ 120 ಮೇಲೆ ಪ್ಲಸ್ ಇರಬೇಕು ಮತ್ತು ಅಗ್ರಿ ಪ್ರಾಕ್ಟಿಕಲ್ ಒಳಗೆ 195 ಮೇಲೆ ಏನಾರೇ ಇತ್ತಂದ್ರೆ ನಿಮಗೇನೈತಲ್ಲ ವೆಟರ್ನರಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇನ್ನೊಂದೇನಂದ್ರೆ KCET ಒಳಗೆ ನಿಮ್ಮದು 130 ಆಗಿರ್ಬೋದು 140 ಮಾರ್ಕ್ಸ್ ಇದ್ದು ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಫಸ್ಟಿಗಿನ SC ಕ್ಯಾಟಗರಿ ಕೊನೆಯ ಸೀಟ್ ಕೊನೆಯ ರ್ಯಾಂಕಿಗೆ ಅಲಾಟ್ಮೆಂಟ್ ಆಗಿದ್ದೇನೈತಲ್ಲ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡತ್ತಾನೆ. ಫಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಲ್ಲ ಕೊನೆಯ ಸೀಟ್ ಅಂದ್ರೆ ಕೊನೆಯ ರ್ಯಾಂಕ್ ಎಷ್ಟಕ್ಕೆ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 206 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ KCET ಅಗ್ರಿ ಪ್ರಾಕ್ಟಿಕಲ್ ಮತ್ತು ವೆಟರ್ನರಿ ಪ್ರಾಕ್ಟಿಕಲ್ ಒಳಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 398 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮ್ ಹೈದರಾಬಾದ್ ಕರ್ನಾಟಕ ಏನೈತಿ 1154 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಏನೈತಿ 1175 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಆಲ್ಮೋಸ್ಟ್ ಅಲ್ಲ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹೈದರಾಬಾದ್ ಕರ್ನಾಟಕ ರೀಜನ್ ಒಳಗೆ ಬರ್ತೈತಿ. 371J ಯಾರ್ದೆಲ್ಲ ಇರ್ತೈತಿ ಅವ್ರಿಗೆ ಏನೈತಲ್ಲ ಬಹಳಷ್ಟು ಏನೈತಲ್ಲ ಚಾನ್ಸಸ್ ಜಾಸ್ತಿ ಇರ್ತೈತಿ. ಒಂದು ಸ್ವಲ್ಪ ಮಾರ್ಕ್ಸ್ ಹೆಚ್ಚು ಕಡಿಮೆ ಬಂದಿದ್ರೂ ಕೂಡ ಏನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಪ್ರಾಕ್ಟಿಕಲ್ ಒಳಗೆ 398 ರ್ಯಾಂಕಿಗೆ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಏನೈತಿ 364 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಟಗರಿ 1ಗೆ ಏನೈತಲ್ಲ ಯಾವುದೇ ರೀತಿಯಾದಂಥ ಪ್ರಾಕ್ಟಿಕಲ್ ಒಳಗೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅದು ಬೀದರ್ ವೆಟರ್ನರಿ ಕಾಲೇಜ್ ಒಳಗೆ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಇದು ಸೆಕೆಂಡ್ ರೌಂಡಿಗೆ ಏನೈತಲ್ಲ 166 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿ 225 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿಗೂ
ಸೀಟ್ ಇಲ್ಲ. ಆದ್ರೆ ರೂರಲ್ ಹೈದರಾಬಾದ್ ಕರ್ನಾಟಕ ಜನರಲ್ ಸೆಕೆಂಡ್ ರೌಂಡಿಗೆ ಮತ್ತು ತರ್ಡ್ ರೌಂಡಿಗೂ 1400 ಒನ್ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ. 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕಕ್ಕೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಸೆಕೆಂಡ್ ರೌಂಡ್ ಒಳಗೆ ಏನೈತಿ 112 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ತರ್ಡ್ ರೌಂಡ್ ಒಳಗೆ ಏನೈತಿ 140 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಓಕೆ ರೂರಲ್ ಏನೈತಿ 53 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3A ಕ್ಯಾಟಗರಿ. 3A ಕ್ಯಾಟಗರಿ ನೋಡೋದಾದ್ರೆ 59 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ, ಅದು ಜನರಲ್ ಮೆರಿಟಿಗೆ. ಮತ್ತು ರೂರಲ್ ಏನೈತಿ 141 ರ್ಯಾಂಕಿಗೆ ಥರ್ಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ 3A ಕ್ಯಾಟಗರಿ ಏನೈತಿ 1535 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ವೆಟ್ರನರಿ ಕಾಲೇಜ್ ಬೀದರ್ ಕಾಲೇಜ್ದು ಜನರಲ್ ಮೆರಿಟ್ ಪ್ರಾಕ್ಟಿಕಲ್ ಕಟ್ ಆಫ್ ಎಷ್ಟೈತೆ ಅಂದ್ರೆ ಸೆಕೆಂಡ್ ರೌಂಡು ಮತ್ತು ತರ್ಡ್ ರೌಂಡ್ ಒಳಗೆ ಏನೈತಲ್ಲ 25 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 83 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 176 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ರೂರಲ್ ಏನೈತಿ 35 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಹೈದರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡ್ ಒಳಗೆ 202 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ ಲೈಕ್ ಮಾಡಿ, ಒಂದ ಶೇರ್ ಮಾಡಿ. ಥ್ಯಾಂಕ್ ಯು.